ವಾಸುದೇವರ ಸರ್, ನನ್ನ ಪಾಯಿಂಟ್ ಇಲ್ಲಿ ಅತಿ ಮುಖ್ಯವಾಗಿ ಈ ಇಸ್ರೇಲ್ ಹೇಳ್ತಾ ಇದೆ, ಇರಾನ್ನ ವಾಯು ಪ್ರದೇಶದ ಮೇಲೆ ನಾನು ನಿಯಂತ್ರಣ ಸಾಧಿಸ್ತಾ ಇದ್ದೀನಿ, ಅವ್ರದ್ದು ಅನೇಕ ಕ್ಷಿಪಣಿ ಹೊತ್ತೊಯ್ಯುವಂತಹ ವಾಹನಗಳನ್ನು ನಾನು ಧ್ವಂಸ ಮಾಡಿ ಹಾಕಿದ್ದೀನಿ, ಅವರ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ಈ ಒಂದು ವಾಯು ಸೀಮೆ, ವಾಯು ಪ್ರದೇಶದ ಮೇಲೆ ಇನ್ನೊಂದು ದೇಶ ಕಂಟ್ರೋಲ್ ತಗೊಳ್ಳೋದು ಅಂದರೆ ಹೇಗೆ? ಸುಮಾರು 1500-1700 ಕಿಲೋಮೀಟರ್ ದೂರದಿಂದ ಅಂತ. ನಮಸ್ಕಾರ. ಸರ್, ನನ್ನ ಪ್ರಶ್ನೆ ಕೇಳ್ತಾ ಸರ್ ವಾಸುದೇವ್ ಸರ್? ನನಗೆ ಅದು ಕೇಳಿಸ್ತಾ ಇಲ್ಲ ಈಗ. ಏನಂದ್ರೆ, ಈ ಇರಾನ್ನ ವಾಯು ಪ್ರದೇಶದ ಮೇಲೆ ಇಸ್ರೇಲ್ ನಿಯಂತ್ರಣ ಸಾಧಿಸಿದೆ ಅಂತ ಹೇಳ್ಕೊಳ್ತಾ ಇದೆ. ಒಂದು ವಾಯು ಸೀಮೆಯ ಮೇಲೆ ನಿಯಂತ್ರಣ ಸಾಧಿಸೋದು ಅಂದ್ರೆ ಹೇಗೆ ಇನ್ನೊಂದು ದೇಶ ಅಂತ? ಯೂಶುವಲಿ ಒಂದು ದೇಶದ ವಾಯು ಪ್ರದೇಶ ಏನಿದೆ, ಏರ್ ಸ್ಪೇಸ್ ಏನಿದೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ಡ್ ಏರಿಯಾ ಸ್ಪೇಸ್ಗಳಿರ್ತವೆ, ಕಂಟ್ರೋಲ್ ಝೋನ್ಗಳಿರ್ತವೆ. ಅಲ್ಲಿ ಪಾಸಿಟಿವ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಸರ್ವಿಸಸ್ ಅನ್ನ ಯಾರು ಕೊಡ್ತಾರೆ ಅವರಿಗೆ ಅಲ್ಲಿ ನಿಯಂತ್ರಣ ಸಾಧಿಸಿದ ಹಾಗೇನೆ. ಯಾಕೆಂದ್ರೆ ಅಲ್ಲಿಗೆ ಬರ್ತಕ್ಕಂಥ ವಿಮಾನಗಳು, ಹೋಗ್ತಕ್ಕಂಥ ವಿಮಾನಗಳು, ಡಿಪಾರ್ಚರ್ ಆಗ್ತಕ್ಕಂಥ ವಿಮಾನಗಳು ಯಾವುದೇ ಇದ್ರು ಅವುಗಳೆಲ್ಲದೂ ಒಂದು ಕಂಟ್ರೋಲ್ಡ್ ಏರಿಯಾದಲ್ಲಿ ಇದ್ದಾಗ ಅವರು ಏರ್ ಟ್ರಾಫಿಕ್ ಕಂಟ್ರೋಲ್ ಏನು ಇನ್ಫಾರ್ಮೇಶನ್ ಕೊಡುತ್ತೆ, ಏನ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ, ಅದನ್ನ ಪಾಸಿಟಿವ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಸ್ರೇಲ್ ಅಲ್ಲಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ವಾಯು ಪ್ರದೇಶ ಏನಿದೆ, ರೂಟ್ಸ್ ಗಳ ಮೇಲೆ ಏನಾದ್ರೂ ಕಂಟ್ರೋಲ್ ಸಾಧಿಸಿದೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಂಟ್ರೋಲ್ಡ್ ಏರಿಯಾದಲ್ಲಿರ್ತಕ್ಕಂಥ ಕೆಲವು ರಡಾರ್ಗಳನ್ನ ಅಲ್ಲಿರೋ ಏರ್ ಸ್ಪೇಸ್ ಗಳ ಮೇಲೆ ನಿಯಂತ್ರಣ ಸಾಧಿಸಿರಲೇಬೇಕು. ಹಾಗಿದ್ರೆ ಮಾತ್ರ ಬೇರೆ ಯಾವುದೇ ವಿಮಾನಗಳು ಅಂತಾಗತ್ತೆ, ಹೊರಗಡೆ ಹೋಗಲ್ಲ ಅಂತಾಗತ್ತೆ. ಅದೇ ಅಲ್ವಾ ಕಂಟ್ರೋಲ್ ಸಾಧಿಸಿರೋದು. ಆ ತರಹ ಬಹುಶಃ ಇಸ್ರೇಲ್ ಏನ್ ಹೇಳ್ತಾ ಇದೆ ಅದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಟೆಹರಾನ್ ನಲ್ಲಿ ಇರ್ತಕ್ಕಂಥ ವಿಮಾನ ನಿಲ್ದಾಣ, ಅದಕ್ಕೂ ಸಹ ಅಲ್ಲಿನೂ ಸಹ ಕೆಲವು ಅಲ್ಲೆಲ್ಲ ಬಾಂಬ್ ಬಿದ್ದು ಅದೂ ಸಹ ಅಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆಯನ್ನು ಕೊಟ್ಟಿದೆ. ಅಲ್ಲಿ ಇದು ನ್ಯೂಸ್ ರಿಪೋರ್ಟರ್ ಓಡ್ಬೇಕಾದಂತ ಪ್ರಸಂಗ ಬಂದಿದೆ. ಇದನ್ನೆಲ್ಲ ನೋಡಿದಾಗ ಬಹುಶಃ ಇಸ್ರೇಲ್ ಏನಿದೆ ಅದು ಏನ್ ಹೇಳ್ತಾ ಇದೆ ಅಂದ್ರೆ ಕಂಟ್ರೋಲ್ಡ್ ಏರ್ ಸ್ಪೇಸ್ ಅನ್ನ ತನ್ನ ನಿಯಂತ್ರಣಕ್ಕೆ ತಂದ್ಕೊಂಡಿದೆ ಅಂತ ಹೇಳ್ತಾ ಇದೆ. ಪಾಸಿಬಲ್. ಓಕೆ, ಇನ್ನೊಂದು ಕಡೆ ಸರ್, ಇನ್ನೊಂದು ಕಡೆ ಇರಾನ್ ಏರ್ಪೋರ್ಟ್ ಮೇಲೆ ಅಥವಾ ಇಸ್ರೇಲ್ನ ಕಡೆಯಿಂದ ಇರತಕ್ಕಂಥ ಏರ್ಪೋರ್ಟ್ನ ಮೇಲೆ, ಆ ವಾಯು ಸೀಮೆಯ ಮೇಲೆ ಭಾರತ ಎಷ್ಟು ಅವಲಂಬನೆ ಆಗಿದೆ ಇದೀಗ? ಈಗ ಅನೇಕರು ಇಸ್ರೇಲಲ್ಲಿ ಸಿಕ್ಕಾಕೊಂಡಿದ್ದಾರೆ ಸರ್. ಇರಾನ್ನಲ್ಲಿ ಎಸ್ಪೆಷಲಿ ಟೆಹರಾನ್ನಿಂದ ನಿಮ್ಗೆ ಯಾವ ವೆಹಿಕಲ್ ಸಿಗುತ್ತೋ ಅಲ್ಲಿಂದ ಆಚೆ ಬಂದುಬಿಡಿ ಅಂತೇಳಿ ಬರ್ತಿದ್ದಾರೆ. ಇಂಡಿಯನ್ಸ್ ಅನೇಕ ಕಡೆ ಹೊರಟಿದ್ದಾರೆ. ಅದರಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡ ಮೇಲೆ ಯಾವ ಗೇಟ್ ಅಥವಾ ಯಾವ ಎಕ್ಸಿಟ್ಗಳಿಂದ ನೀವು ಹೋಗಬೇಕಾಗುತ್ತೆ ಅದು ರಿಜಿಸ್ಟರ್ ಮಾಡಿಸಿ ಅಂತ ಕೂಡ ಹೇಳಿದ ಮೇಲೆ ಇದ್ರ ಮೇಲೆ ನಮ್ಮ ಅವಲಂಬನೆ ಹೇಗೆ? ನಮ್ಮ ಪರಿಸ್ಥಿತಿ ಏನು, ಇಂಡಿಯನ್ಸ್ ಪರಿಸ್ಥಿತಿ ಏನು ಅಲ್ಲಿಂದ ಅಂತ? ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ, ಅಕ್ಕಪಕ್ಕದ ರಾಷ್ಟ್ರಗಳಿಂದ ಭೂ ಮಾರ್ಗಗಳಿಂದ ಅವ್ರು ಹೊರಗಡೆ ಬರ್ಬೇಕಾಗಿ ಬಂದಿದೆ. ಇರಾನ್ ಅವರು ಬೇರೆ ಕಡೆಯಿಂದ ಹೋಗೋದಕ್ಕೆ 10,000 ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ ಅಂತ. ಇಸ್ರೇಲ್ ನಲ್ಲಿ ಅವರು ಜೋರ್ಡಾನ್, ಈಜಿಪ್ಟ್ಗಳ ಕಡೆಯಿಂದ ಹೋಗಿ ಅಂತ ಅವರು ಅಲ್ಲಿ ಸಹ ಮಾರ್ಗಗಳನ್ನ ತೋರಿಸ್ತಾ ಇದ್ದಾರೆ. ಅಜರ್ಬೈಜಾನ್ ಕಡೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲ ಆ ತರಹ ಸೇಫ್ ಸ್ಪೇಸ್ಗೆ ಬಂದ ಮೇಲೆ ಈಜಿಪ್ಟ್ ಇಂದ, ಕೈರೋದಿಂದ ಇನ್ಯಾವುದಾದ್ರು ಏರ್ಪೋರ್ಟ್ ನ ಹತ್ತಿರದ ಏರ್ಪೋರ್ಟ್ ಗಳಿಂದ ಅವರು ಹೊರಗಡೆ ಬರಬಹುದು. ಆದ್ರೆ ಯಾವುದೇ ವಿಮಾನಗಳು ಈಗ ಈ ಕಡೆ ಇಂಡಿಯಾಗ್ ಬರ್ಬೇಕಾದ್ರೆ ದೇ ವಿಲ್ ಹ್ಯಾವ್ ಟು ಕಮ್ ವಯಾ ಸಂವೇರ್ ಇನ್ ಆಫ್ರಿಕಾ, ಮಡಗಾಸ್ಕರ್ ಆ ಕಡೆಯಿಂದ ಬರ್ಬೇಕಾಗಬಹುದು ಏನೋ. ಆದ್ರೆ ಡೈರೆಕ್ಟ್ ಆಗಿ ರೂಟ್ ಅನ್ನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೇನೆ ಇಂಡಿಯಾದಿಂದ ಬ್ರಿಟನ್ನಿಗೆ ಹೋಗುವಂತಹದ್ದು, ಅಮೆರಿಕಕ್ಕೆ ಹೋಗುವಂತ ವಿಮಾನಗಳಿಗೂ ಸಹ ಇದರಲ್ಲಿ ಸಾಧ್ಯತೆಗಳು ಕಡಿಮೆ ಆಗಿದೆ. ಆ ರಸ್ತೆಯಲ್ಲಿ ಹೋಗ್ತಾನೆ ಇಲ್ಲ. ಪಾಕಿಸ್ತಾನದ ಜೊತೆಗೆ ನಮ್ಮ ಯಾವಾಗ ಒಂದು ವಾರ್ ಸಿಚುವೇಶನ್ ಉಂಟಾಗಿತ್ತು, ಆ ಸಂದರ್ಭದಿಂದ, ಆ ಟೈಮಿನಿಂದ ನಾವು ಇಲ್ಲಿಯವರೆಗೆ ಡೈರೆಕ್ಟ್ ಆಗಿ ಹೋಗೋದಿಕ್ಕೆ ತೊಂದರೆ ಇತ್ತು. ನಾವು ಮಧ್ಯಪ್ರಾಚ್ಯದ ಮೇಲೆ ಹೋಗ್ತಾ ಇದ್ವಿ. ಮಧ್ಯಪ್ರಾಚ್ಯದ ರೂಟು ಸಹ ಇವಾಗ ಬಂದ್ ಆಗಿದೆ. ಸ್ವಲ್ಪ ನಾವು ಇನ್ನೂ ಒಂದ್ ಸ್ವಲ್ಪ ಡೈವರ್ಟ್ ಆಗಿ, ಡಿವಿಯೇಟ್ ಆಗಿ ನಾವು ಕೈರೋ ಮೂಲಕ ಹೋಗೋದಿಕ್ಕೆ ಪ್ರಯತ್ನ ಮಾಡ್ಬೇಕಾಗಿ ಬಂದಿದೆ. ಇಡೀ ಮಧ್ಯಪ್ರಾಚ್ಯ, ಇಡೀ ಯುರೋಪ್, ಮಧ್ಯಪ್ರಾಚ್ಯ ಯುರೋಪ್ ಯಾವತ್ತಿದ್ರೂ ಒಂಥರ ಬೆಂಕಿನಲ್ಲಿ ಇದ್ದ ಹಾಗೆ ಉರಿತಾ ಇದೆ. ಯಾವುದೇ ಏರ್ ಸ್ಪೇಸ್ ಅಲ್ಲಿ ನೀವು ಉಕ್ರೇನ್ ಇಂದ ಹಿಡಿದು ಭಾರತದ ಗಡಿಯವರೆಗೆ ಎಲ್ಲಿಯೂ ನಿಮಗೆ ಸೇಫ್ ಸ್ಪೇಸೇ ಸಿಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲಾ ಏರಿಯಾಗಳನ್ನ ನೀವು
ನಾವುಗಳು ಅವಾಯ್ಡ್ ಮಾಡಿಕೊಂಡು ಬೇರೆ ಕೈರೋ ಮೂಲಕ ಬೇರೆ ರಸ್ತೆಯನ್ನು ಹಿಡ್ಕೊಂಡು ಏರ್ ರೂಟ್ಗಳನ್ನ ಹಿಡ್ಕೊಂಡು ಬರ್ಬೇಕು. ಫೈನ್ ಫೈನ್ ಫೈನ್. ಕೇಶವಮೂರ್ತಿ ಸರ್, ಒಂದು ಇಂಪಾರ್ಟೆಂಟ್ ಕ್ವಶನ್ ಇತ್ತು ಸರ್. ಈಗ ಯಾರೋ ಯುದ್ಧ ಮಾಡಿದ್ರೆ ನಮಗೇನು ಅಂತ ಕೂರುವಂಥ ಕಾಲ ಅಲ್ಲ ಇದು. ಕೋಣ ನೆರಡು ಹೋರೆ ಗೆಡುವಿಂಗೆ ಮಿತ್ತು ಅಂತ ಕೂಡ ಒಂದು ಕಡೆ ಮಾತಾಡ್ತಾರೆ. ಯಾರ್ಯಾರೋ ಬಲಿಷ್ಠರು ಫೈಟ್ ಮಾಡ್ತಿರ್ತಾರಪ್ಪ, ಅಮೆರಿಕಾನೋ ಇಸ್ರೇಲೋ ಇರಾನೋ ಯಾರೋ ಫೈಟ್ ಮಾಡ್ತಿರ್ತಾರೆ. ನಮ್ಮ ಪರಿಸ್ಥಿತಿ ನೋಡಿ, ತೀರಾ ಮೊನ್ನೆವರೆಗೂ ಇಂಡಿಯಾ ಪಾಕಿಸ್ತಾನ ಎಸ್ಕಲೇಷನ್ಸ್ ಅಂತ ಮಾತಾಡ್ತಾ ಇದ್ವಿ. ಡಿಎಸ್ಕಲೇಷನ್ಸ್ ಬಗ್ಗೆ ಇದೀಗ ಅನೇಕ ದೇಶಗಳು ಮಾತಾಡ್ತಾ ಇದ್ದರೂ ಕೂಡ ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಸುಮ್ಮನಿರ್ತಕ್ಕಂಥ ಲಕ್ಷಣ ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಇದರ ಮಧ್ಯೆ ಪಾಕಿಸ್ತಾನ ಕಿರಿಕಿರಿ ಮಾಡಿದ್ರು, ಬೇರೆ ಸ್ಪೇಸ್ ಹುಡ್ಕೋಣ ಅಂತ ಬಂದರೆ ಮಧ್ಯಪ್ರಾಚ್ಯದಲ್ಲೂ ಕಿರಿಕಿರಿ. ಈಗ ಇದರ ಮಧ್ಯದಲ್ಲಿ ಬೋಯಿಂಗ್ ವಿಮಾನ ಅಥವಾ ಏರ್ ಇಂಡಿಯಾದ ವಿಮಾನಗಳ ಅನೇಕ ಕಡೆಗಳಲ್ಲಿ ಪ್ರಾಬ್ಲಮ್ಗೀಡಾಗ್ತಾ ಇದೆ. ಅವುಗಳ ಹಾರಾಟ ರದ್ದು ಅಂತ ಮಾತಾಡ್ತಾರೆ. ಇರಾನಿಂದ ಏನೂ ಬರ್ತಾ ಇಲ್ಲ, ಇಸ್ರೇಲಿಂದ ಏನೂ ಬರ್ತಾ ಇಲ್ಲ, ಎಲ್ಲಿರೋ ಅಲ್ಲಲ್ಲೇ ಇದ್ದಾರೆ. ಸೊ ಇದರ ಮಧ್ಯದಲ್ಲಿ ಎಕಾನಮಿ ಏನಾಗ್ತಿದೆ ಅಂತ ಸರ್? ಕೇಶವ ಸರ್, ಕೇಳಿಸ್ತಾ ಇದೆಯಾ?